ದಿನಾಚರಣೆಯ ಪ್ರಯುಕ್ತವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಈ ಬಾರಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಥೀಮ್ನಲ್ಲಿ ಫ್ಲವರ್ ಶೋ ಮೂಡಿ ಬಂದಿರತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಫ್ಲವರ್ ಶೋನಲ್ಲಿ ಏನೆಲ್ಲ ಇದೆ ಅನ್ನೋ ಕುರಿತಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ವಿಜುವಲ್ ಸಹ ಗಮನಿಸ್ತಾ ಹೋಗಬಹುದು. ಈ ವರ್ಷ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಥೀಮ್ನಲ್ಲಿ ಫ್ಲವರ್ ಶೋ ಆಯೋಜನೆ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇವತ್ತು 11 ಗಂಟೆಯ ಸುಮಾರಿಗೆ ಈ ಒಂದು ಫ್ಲವರ್ ಶೋ ಉದ್ಘಾಟನೆ ಕೂಡ ಗೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಫ್ಲವರ್ ಶೋ ಅನ್ನು ಉದ್ಘಾಟನೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನೋಡ್ತಾ ಹೋಗಬಹುದು, 200ಕ್ಕೂ ಹೆಚ್ಚು ಬಗೆ ಬಗೆಯ ಹೂಗಳಿಂದ ಈ ಒಂದು ಫ್ಲವರ್ ಶೋನ ಆಯೋಜನೆ ಕೂಡ ಈಗಾಗಲೇ ಮಾಡಲಾಗಿದೆ. ವಿವಿಧ ಭಾಗಗಳಿಂದ ಅಂದರೆ ಸ್ವದೇಶಿ ಹಾಗೂ ವಿದೇಶಿ ಹೂಗಳನ್ನ ಬಳಕೆ ಮಾಡಿಕೊಂಡು ಈ ಬಾರಿಯ ಫ್ಲವರ್ ಶೋನ ಆಯೋಜನೆ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಫ್ಲವರ್ ಶೋನಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹುಟ್ಟು ಬೆಳೆದು ಬಂದಂತಹ ಹಾದಿಯನ್ನ ಜನರಿಗೆ ತಿಳಿಸುವಂತಹ ವಿಚಾರವನ್ನ ಇಟ್ಕೊಂಡು ಈಗಾಗಲೇ ತೋಟಗಾರಿಕಾ ಇಲಾಖೆಯಿಂದ ಈ ಒಂದು ಫ್ಲವರ್ ಶೋ ಆಯೋಜನೆ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಫ್ಲವರ್ ಶೋನಲ್ಲಿ 35 ಲಕ್ಷಕ್ಕೂ ಹೆಚ್ಚಕ್ಕೂ ಹೂಗಳನ್ನ ಬಳಕೆ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇವತ್ತು ಉದ್ಘಾಟನೆಯಾಗಿ ಇನ್ನು ಆಗಸ್ಟ್ 15ರವರೆಗೂ ಕೂಡ ಈ ಒಂದು ಫ್ಲವರ್ ಶೋ ಕೂಡ ಇರುತ್ತೆ. ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನರು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಬೆಳಗ್ಗೆ 9 ಗಂಟೆಯಿಂದ ಆರಂಭವಾದರೆ ಸಂಜೆ 6 ಗಂಟೆವರೆಗೂ ಕೂಡ ಫ್ಲವರ್ ಶೋ ವೀಕ್ಷಣೆಗೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಇನ್ನು ದೊಡ್ಡವರಿಗೆ 80 ರೂಪಾಯಿ, ಹಾಗೆ ಮಕ್ಕಳಿಗೆ 30 ರೂಪಾಯಿ ಟಿಕೆಟನ್ನು ಕೂಡ ನಿಗದಿ ಮಾಡಲಾಗಿದೆ. ಶಾಲಾ ಮಕ್ಕಳಿಗೆ ಉಚಿತವಾಗಿ ಫ್ಲವರ್ ಶೋ ನೋಡೋದಕ್ಕೆ ಈಗ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿರ್ತಕ್ಕಂಥದ್ದು. ನೋಡ್ತಾ ಹೋಗ್ಬೋದು, ಈ ಒಂದು ಫ್ಲವರ್ ಶೋನ ಮುಖ್ಯ ಆಕರ್ಷಣೆ ಅಂತ ಹೇಳಿದರೆ ಸಂಸತ್ ಭವನ. ಈ ಒಂದು ಭವನವನ್ನು 6 ಲಕ್ಷಕ್ಕೂ ಹೆಚ್ಚು ಬಗೆಯ ಹೂಗಳಿಂದ ಈಗಾಗಲೇ ನಿರ್ಮಾಣ ಕೂಡ ಮಾಡಿರ್ತಕ್ಕಂಥದ್ದು. ನೋಡ್ತಾ ಹೋಗ್ಬೋದು, ಈಗಾಗಲೇ 6ಕ್ಕೂ ಹೆಚ್ಚು ಬಗೆಯ ಫ್ಲವರ್ಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಸಂಸತ್ತನ್ನ ನಿರ್ಮಾಣ ಕೂಡ ಮಾಡಿರ್ತಕ್ಕಂಥದ್ದು. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಭೀಮ್ರವರ ಜನ್ಮಭೂಮಿ. ಸೊ ಈ ಒಂದು ಜನ್ಮಭೂಮಿಯು ಕೂಡ ತುಂಬಾ ಮುಖ್ಯವಾದಂತಹ ಆಕರ್ಷಣೆ ಕೂಡ ಹೌದು. ಈ ಒಂದು ನೋಡ್ತಾ ಹೋಗ್ಬೋದು, ಇದು ಏನ್ ನೋಡ್ತಾ ಇದ್ದೀವಿ, ಇದು ಅಂಬೇಡ್ಕರ್ ಅವರು ಹುಟ್ಟಿ ಬೆಳೆದಂತಹ ಜನ್ಮಭೂಮಿ ಏನಿದೆ ಅದನ್ನ ಫ್ಲವರ್ ಮೂಲಕವಾಗಿ ಈಗಾಗಲೇ ಈ ಒಂದು ಫ್ಲವರ್ ಶೋನಲ್ಲಿ ಆಯೋಜನೆ ಕೂಡ ಮಾಡಿರ್ತಕ್ಕಂಥದ್ದು. ನೋಡ್ತಾ ಹೋಗ್ಬೋದು, ಈಗಾಗಲೇ ಸಾಕಷ್ಟು ಬಗೆಯ ಹೂಗಳು ಈ ಒಂದು ಫ್ಲವರ್ ಶೋನಲ್ಲಿ ಕಾಣಸಿಗತ್ವೆ. ಫ್ಲವರ್ ಶೋ ಅಂತ ಹೇಳಿದ್ರೆ ಹೂವುಗಳಿಂದ ಜಗಮಗಿಸ್ತಾ ಇರುತ್ತೆ. ಸೊ ಈ ಬಾರಿ ವಿದೇಶಿ ಹೂಗಳು ಮತ್ತೆ ಸ್ವದೇಶಿ ಹೂಗಳನ್ನ ಬಳಕೆ ಮಾಡಿಕೊಂಡು ಫ್ಲವರ್ ಶೋನ ಕೂಡ ಈಗಾಗಲೇ ಆಯೋಜನೆ ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಈ ಒಂದು ಫ್ಲವರ್ ಶೋ ಇನ್ನೂ 12 ದಿನಗಳ ಕಾಲ ಇರುತ್ತೆ. ಇವತ್ತು ಉದ್ಘಾಟನೆ ಆದ ನಂತರದಲ್ಲಿ ಸಾರ್ವಜನಿಕರಿಗೆ ಈ ಒಂದು ಫ್ಲವರ್ ಶೋ ನೋಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ. ಅದಾದ ನಂತರದಲ್ಲಿ ಪಬ್ಲಿಕ್ ಸಹ ಬಂದು ಫ್ಲವರ್ ಶೋನ ಕೂಡ ವೀಕ್ಷಣೆ ಕೂಡ ಮಾಡಬಹುದು. ಒಟ್ಟಾರೆಯಾಗಿ ಈ ವರ್ಷ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೀವನ ಆಧಾರಿತ ಒಂದು ಫ್ಲವರ್ ಶೋನ ಕೂಡ ಆಯೋಜನೆ ಕೂಡ ಮಾಡಲಾಗಿದೆ. ಇನ್ನು ಬರುವಂತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಎನ್ನುವಂತಹ ನಿಟ್ಟಿನಿಂದ ಅಗತ್ಯ ಸಿಬ್ಬಂದಿಗಳಾಗಿರ್ಬೋದು, ಹೋಮ್ ಗಾರ್ಡ್ಸ್ ಆಗಿರ್ಬೋದು, ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಲಾಲ್ಬಾಗ್ನ 4 ಗೇಟ್ಗಳಲ್ಲೂ ಕೂಡ ಈಗಾಗಲೇ ಎಂಟ್ರಿಯನ್ನ ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಈಗ ಉದ್ಘಾಟನೆಯ ನಂತರದಲ್ಲಿ ಈ ಒಂದು ಫ್ಲವರ್ ಶೋನ ಸಾರ್ವಜನಿಕರು ಕೂಡ ಬಂದು ನೋಡಬಹುದಾಗಿದೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.